ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಪೆಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಭಾರತದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಭಾರತ ಪಾಕಿಸ್ತಾನದ ವಿರುದ್ಧ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಉತ್ತರವನ್ನು ಕೊಡಲಿದೆ ಅನ್ನೋದನ್ನು ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ ಕಾಯ್ತಾ ಕೂತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ಮೋದಿಯವರು ಬಿಹಾರದ ನೆಲದಲ್ಲಿ ನಿಂತು ಆಡಿದಂತಹ ಆ ಒಂದು ಮಾತು ಇಡೀ ಪ್ರಪಂಚ ಇದೀಗ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದೆ. ಇದರ ಜೊತೆಗೆ ಯಾವಾಗ ಈ ಘಟನೆ ಆಯಿತು, ಈ ಘಟನೆ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಗೊತ್ತಾದ ತಕ್ಷಣ ಭಾರತ ಸಾಕಷ್ಟು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಸಿಂಧು ನದಿ ಒಪ್ಪಂದವನ್ನು ರದ್ದು ಮಾಡಿಕೊಂಡಿದೆ, ಅಟಾರಿ ವಾಘಾ ಬಾರ್ಡರನ್ನು ಕ್ಲೋಸ್ ಮಾಡಿದೆ, ಭಾರತದಲ್ಲಿರುವಂತಹ ಪಾಕಿಸ್ತಾನವನ್ನು ವಾಪಸ್ ಕಳಿಸಿದೆ, ರಾಜತಾಂತ್ರಿಕವಾಗಿ ಹೀಗೆ ಸಾಕಷ್ಟು ಒಂದು ಎಫೆಕ್ಟಿವ್ ನಿರ್ಧಾರಗಳನ್ನು ಭಾರತ ಸರ್ಕಾರ ತೆಗೆದುಕೊಂಡಿದೆ. ಸೊ ಈ ನಿರ್ಧಾರಗಳನ್ನು ತೆಗೆದುಕೊಂಡಾಯಿತು. ಬಿಹಾರದಲ್ಲಿ ನಿಂತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಆಗಿರುವಂತಹ ವಾರ್ನಿಂಗನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾಯಿತು. ಅವರನ್ನು ಮಿಟ್ಟಿ ಮೇ ಮಿಲಾದೆಂಗೆ, ಅಂದರೆ ಭೂಮಿಯ ಕೊನೆಯವರೆಗೂ ಅಟ್ಟಾಡಿಸಿಕೊಂಡು ಹೋಗಿ ಹೊಡಿತೀವಿ ಎನ್ನುವ ಸ್ಟೇಟ್ಮೆಂಟನ್ನು ಸಹ ಪ್ರಧಾನಿ ಮೋದಿ ಅವರು ಕೊಟ್ಟಾಯಿತು. ಸೊ ದೇಶದಲ್ಲಿ ಇದೀಗ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಜನ ಏನು ಮಾಡುತ್ತೆ ಭಾರತೀಯ ಸೇನೆ ಅಂತ ಕಾಯ್ತಾ ಕೂತಿದೆ. ಇಂತಹ ಸಂದರ್ಭದಲ್ಲಿ ಪೆಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟಂತೆ ದೇಶದ ಒಳಗಡೆಯೇ ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ರಾಜಕೀಯ ನಾಯಕರು ತಮ್ಮ ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ರಾಜಕೀಯ ನಾಯಕರು ಇಲ್ಲ, ಇಷ್ಟು ದಿನ ಆಗಿದ್ದು ಸಾಕು, ಇನ್ನು ಮುಂದೆ ಇದು ಆಗೋದು ಬೇಡ, ಈ ಬಾರಿ ಪಾಕಿಸ್ತಾನಕ್ಕೆ ಸರಿಯಾಗಿ ಒದ್ದು ಬುದ್ಧಿ ಕಲಿಸಿ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರನ್ನು ಭಾರತ ವಾಪಸ್ ತಗೋಬೇಕು ಅನ್ನುವ ವಾದವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರಿಗೆ ಇಷ್ಟ ಇಲ್ಲದೇ ಇದ್ದರು, ಅಂದರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಇಷ್ಟ ಇಲ್ಲದೇ ಇದ್ದರೂ ಸಹ ಮಾಧ್ಯಮಗಳ ಮುಂದೆ ಬಂದು ಇಲ್ಲ ಯುದ್ಧ ಆಗಬೇಕು ಎನ್ನುವ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇದು 2 ವರ್ಗ ಆಯಿತು. 3ನೇ ವರ್ಗ ಕೂಡ ಇದೆ, ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡೋದು ಬೇಡ, ಅಲ್ಲಿ ಶಾಂತಿ ನೆಲೆಸಬೇಕು, ಶಾಂತಿಯಿಂದ ನಾವು ವರ್ತಿಸಬೇಕು ಎನ್ನುವ ಸ್ಟೇಟ್ಮೆಂಟ್ಗಳನ್ನು ಸಹ ರಾಜಕೀಯ ನಾಯಕರು ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥವರು ಯಾರಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ CM ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಭಾರತ ಪಾಕಿಸ್ತಾನದ ಮಧ್ಯೆ ಮುಂದೆ ನಡೆಯಬಹುದು ಎನ್ನುವ ವಾರ್ನ ಬಗ್ಗೆ ಕೇಳಿದಾಗ ಸಿದ್ದರಾಮಯ್ಯನವರು ಹೇಳಿದಂಥದ್ದು ನೋ ವಾರ್ ಫಸ್ಟ್ ಆಪ್ಷನ್ ಆಗಿರಬಾರ್ದು, ವಾರ್ ಬೇಡ, ಅದು ನಮಗೆ ಶಾಂತಿ ಬೇಕು, ಶಾಂತಿ ಮುಖ್ಯ, ಯಾವುದೇ ರೀತಿಯ ಪ್ರಾಣಹಾನಿಗಳು ಆಗಬಾರ್ದು, ಅದನ್ನು ನಾನು ಇಷ್ಟಪಡೋದಿಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ಸ್ಟೇಟ್ಮೆಂಟನ್ನು ಅವರು ಈ ವಿಚಾರವಾಗಿ ಇಂಡಿಯಾ ಪಾಕಿಸ್ತಾನ್ ವಾರ್ ವಿಚಾರವಾಗಿ ಕೊಡ್ತಾರೆ. ಯಾವಾಗ ಸಿದ್ದರಾಮಯ್ಯನವರು ಈ ಸ್ಟೇಟ್ಮೆಂಟನ್ನು ಕೊಟ್ಟರೋ, ಈ ಸ್ಟೇಟ್ಮೆಂಟ್ ಇದೀಗ ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಈ ಸ್ಟೇಟ್ಮೆಂಟನ್ನು ಸಿಕ್ಕಾಪಟ್ಟೆ ವೈರಲ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಸಾಕಷ್ಟು ಮಾಧ್ಯಮಗಳು ಸಹ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟನ್ನು ಇಟ್ಕೊಂಡು ಪಾಕಿಸ್ತಾನದಲ್ಲಿ ಪ್ರಸಾರವನ್ನು ಮಾಡ್ತಾ ಇದ್ದಾವೆ. ಏನಕ್ಕೆ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟ್ ಪಾಕಿಸ್ತಾನದಲ್ಲಿ ವೈರಲ್ ಆಗಬೇಕು? ಈಗ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ, ಪಾಕಿಸ್ತಾನ ಕೂಡ ನಾವು ಯುದ್ಧಕ್ಕೆ ಸನ್ನದ್ಧರಾಗಿದ್ದೀವಿ, ಭಾರತದ ಮೇಲೆ ನಾವು ದಾಳಿಯನ್ನು ಮಾಡ್ತೀವಿ, ನಮ್ಮ ಹತ್ರ ಕೂಡ ಭಾರತವನ್ನು ಎದುರಿಸಬಹುದಾದಂತಹ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಇದೆ ಅಂತ ಮಾಧ್ಯಮಗಳ ಮುಂದೆ ಬಂದು ಹೇಳ್ಕೊತಾ ಇರ್ಬೋದು. ಆದರೆ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ಯುದ್ಧ ಮಾಡೋದು ಕಿಂಚಿತ್ ಕೂಡ ಇಷ್ಟ ಇಲ್ಲ. ಆದರೆ ಅಲ್ಲಿಯ ಜನರನ್ನು, ಅಲ್ಲಿಯ ದೇಶವನ್ನು ಅಲರ್ಟ್ ಆಗಿ ಇಡಬೇಕು, ಅಥವಾ ಅವರು ನಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ನಾವು ಸುಳ್ಳು ಮಾಡ್ಕೋಬಾರ್ದು ಎನ್ನುವ ಕಾರಣಕ್ಕೆ ಭಯ ಇದ್ದರೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಪಾಕಿಸ್ತಾನ ಸ್ಟಾರ್ಟ್ ಮಾಡಿದೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಪಾಕಿಸ್ತಾನ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಯಾರಾದರೂ ಒಬ್ಬರು ಮಧ್ಯಸ್ಥಿಕೆ ವಹಿಸಿ ಬಂದು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಸಹ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ, 2-3 ದಿನಗಳ ಹಿಂದೆ ಪಾಕಿಸ್ತಾನದ ಪ್ರಧಾನಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನಪ್ಪ ಸ್ಟೇಟ್ಮೆಂಟ್ ಅಂದರೆ, ಪಾರದರ್ಶಕ ತನಿಖೆ ಆದರೆ ನಮ್ಮ ಕಡೆಯಿಂದನೂ ಬೇಡ, ಅವ್ರ ಕಡೆಯಿಂದನೂ ಬೇಡ, ಪಾರದರ್ಶಕ ತನಿಖೆ ಆಗಿ ಸಾಕ್ಷಿಗಳನ್ನು ಭಾರತ ಕೊಟ್ಟಿದ್ದೇ ಆದರೆ ನಾವು ಆ ಪಾರದರ್ಶಕ ತನಿಖೆಗೆ ಸಿದ್ಧ ಎನ್ನುವ ಒಂದು ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ಪಾಕಿಸ್ತಾನ ಹೊರಗಡೆ ಮಾಧ್ಯಮಗಳ ಮುಂದೆ ಯುದ್ಧ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಕೊಂಡ್ರೂ ಕೂಡ ಮತ್ತೊಂದು ಕಡೆ ಈ ಯುದ್ಧವನ್ನು ನಿಲ್ಲಿಸೋಕೆ, ತಡೆಯೋದಕ್ಕೆ ಯಾವೆಲ್ಲ ರೀತಿ ಪ್ರಯತ್ನಗಳನ್ನು ಮಾಡ್ಬೋದು ಅನ್ನೋದನ್ನು ಸಹ ಪಾಕಿಸ್ತಾನ ತೆರೆಯ ಹಿಂದೆ ಮಾಡ್ತಾನೆ ಇದೆ. ಸೊ ಇದೇ ಕಾರಣಕ್ಕಾಗಿ ಇದೀಗ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟನ್ನು ಪಾಕಿಸ್ತಾನಿ ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾಗಳು ಅಲ್ಲಿ ವೈರಲ್ ಮಾಡ್ತಾ ಇದೆ. ಏನಂತ, ಸಿದಿಸ್ ಭಾರತದಲ್ಲಿ ಇರುವ ಸಾಕಷ್ಟು ಜನ ವ್ಯಕ್ತಿಗಳಿಗೆ ಸಹ, ಅದರಲ್ಲೂ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೂ ಸಹ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡೋದು ಇಷ್ಟ ಇಲ್ಲ.
ಮೋದಿಯ ಹಾಗೂ ಭಾರತದಲ್ಲಿರುವ BJP ಕೇಂದ್ರ ಸರ್ಕಾರದ ವಿರುದ್ಧ ಅಲ್ಲಿಯ ಭಾರತೀಯರೇ ಅವರ ನಿರ್ಧಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ರಾಜತಾಂತ್ರಿಕವಾಗಿ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ರೂ ಕೂಡ ಅಲ್ಲಿಯ ಜನರೇ, ಅಲ್ಲಿಯ ಸರ್ಕಾರವನ್ನೇ, ಭಾರತೀಯರೇ ಭಾರತ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಅಸಮಾಧಾನವನ್ನು ಒಳಗೊಂಡಿದ್ದಾರೆ ನೋಡಿ. ಸೊ ಈ ಆ್ಯಂಗಲ್ನಲ್ಲಿ ಸಿದ್ದರಾಮಯ್ಯನವರ ಈ ಮಾತನ್ನು ಅಲ್ಲಿಯ ಮಾಧ್ಯಮಗಳು ಬಿತ್ತರಿಸ್ತಾ ಇದೆ, ಅಲ್ಲಿಯ ಸೋಷಿಯಲ್ ಮೀಡಿಯಾಗಳು ವೈರಲ್ ಮಾಡ್ತಾ ಇದೆ. ಸೊ ಭಾರತದ ಒಳಗಡೆ ಇದ್ಕೊಂಡು ಕೊಟ್ಟಂತಹ ಈ ಒಂದು ಸ್ಟೇಟ್ಮೆಂಟ್ ಇದೀಗ ಪಾಕಿಸ್ತಾನಿ ಮಾಧ್ಯಮಗಳಿಗೆ ಆಹಾರ ಆಗಿದೆ ಅಂತ ಹೇಳಬೇಕು. ಇದನ್ನೆಲ್ಲ ಗಮನಿಸಿದಂತಹ ಆಪೋಸಿಟ್ ಪಾರ್ಟಿ BJPನವರು ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಪಾಕಿಸ್ತಾನದ ಮೇಲೆ ಸಿದ್ದರಾಮಯ್ಯನವರಿಗೆ ಇರುವ ಸಾಫ್ಟ್ ಕಾರ್ನರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಪಾಕಿಸ್ತಾನ ರತ್ನ ಪ್ರಶಸ್ತಿ ಸಿಗ್ಬೋದು ಅಂತ ಆಪೋಸಿಷನ್ BJP ಲೀಡರ್ಗಳು ಸಹ ಮಾತನಾಡಿದ್ದಾರೆ. ಅದರ ಜೊತೆಗೆ ಇದನ್ನೆಲ್ಲ ಅರಿದಂತಹ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ ಯಾವಾಗ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಮತ್ತೊಂದು ಸ್ಟೇಟ್ಮೆಂಟನ್ನು ಸಹ ಕೊಟ್ಟರು. ನಾನು ಯುದ್ಧ ಬೇಡ ಅಂತ ಹೇಳಿಲ್ಲ, ಯುದ್ಧದ ಬದಲು ಶಾಂತಿ ನೆಲೆಸಬೇಕು, ಯಾರ ಜೀವಕ್ಕೂ ಹಾನಿ ಆಗಬಾರ್ದು ಅಂತ ಹೇಳಿದೆ. ಆದರೆ ಯುದ್ಧವನ್ನು ಮಾಡೋದೇ ಬೇಡ ಅಂತ ಹೇಳಿಲ್ಲ. ಯುದ್ಧ ಫಸ್ಟ್ ಆಪ್ಷನ್ ಆಗಿರಬಾರ್ದು, ಯುದ್ಧ ಲಾಸ್ಟ್ ಆಪ್ಷನ್ ಆಗಿರಬೇಕು, ಅದು ನನ್ನ ಮಾತಿನ ಅರ್ಥ ಎನ್ನುವ ಮತ್ತೊಂದು ಸ್ಟೇಟ್ಮೆಂಟನ್ನು ಸಹ ಕೊಟ್ಟಿದ್ದಾರೆ. ಆದರೆ ಈ ಸ್ಟೇಟ್ಮೆಂಟನ್ನು ಕೊಡೋದಕ್ಕಿಂತ ಮುಂಚೆ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಮೊದಲ ಸ್ಟೇಟ್ಮೆಂಟ್ ಎಲ್ಲ ಕಡೆ ವೈರಲ್ ಆಗಿದೆ. ಏನನ್ಸುತ್ತೆ ನಿಮಗೆ ಈ ಸುದ್ದಿಯನ್ನು ನೋಡ್ತಾ ಇದ್ದಾರೆ? ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನು ಹೊಗಳುವ ಥರದಲ್ಲಿ ಪಾಕಿಸ್ತಾನಿ ಮಾಧ್ಯಮಗಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರೋದನ್ನು ನೋಡಿದಾಗ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Beat Plus Karnataka.